ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ ತಕ್ಷಣ ಈ ತರ ಸಿಕ್ಕಾಪಟ್ಟೆ ಜಗಳಗಳು ಸ್ಟಾರ್ಟ್ ಆಗೋದು ಕಾಮನ್ನೇ. ಕಳೆದ ವಾರ ಯಾವ ರೀತಿ ಇಲ್ಲಿ ಅದೇ ಸ್ವಲ್ಪ ಕಮ್ಮಿ ಆಗಿತ್ತು, ಅಲ್ಲಿ ಗಿಲ್ಲಿಯವರಿದ್ರು. ಈಗ ನೋಡಿ ಎಷ್ಟು ದೊಡ್ಡದಾಗಿ ಜಗಳ ಆಗಿದೆ ಅಂತಂದ್ರೆ, ನಿನ್ನೆ ಏನೆಲ್ಲ ವಿಚಾರಗಳು ಆಯ್ತು ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಜಗಳ ಜೋರಾಗಿದೆ. ರಘು ಅವ್ರಿಗೆ, ಧ್ರುವ್ ಅಂತವ್ರಿಗೆ. ಬನ್ನಿ ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ನೋಡ್ತಾ ಬರೋಣ. ಫಸ್ಟ್ ಪ್ರೋಮೋದು ಜಲಕ್ಕೆ ಹೇಗಿದೆ ಅಂತ ಕೂಡ ಅಲ್ಲಿ ನೋಡ್ಬಿಡೋಣ. ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಜೋರಾಯ್ತು ನಾಮಿನೇಷನ್ ಗದ್ದಲ, ಧ್ರುವಂತ್ ಮೇಲೆ ರಘು ಕೆಂಡಾಮಂಡಲ ಅಂತ ಅಂದ್ಬಿಟ್ಟು. ಹೌದು, ರಘು ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂತಾರೆ. ಇವನ್ ಫ್ಯಾಮಿಲಿ ವೀಕಲ್ಲಿ ಇಲ್ಲಿ ಹೇಳಿದ್ರು ತುಂಬಾನೇ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ ಅಂತ. ಅವ್ರ ವೈಫ್ ಕೂಡ ಇಲ್ಲಿ ಹೇಳಿದ್ರು, ಇವನ್ ಅವ್ರ ಮಗ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ನೋಡಿ ಕೋಪ ಎಷ್ಟು ಇಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಕೆಲವೊಂದು ವಿಚಾರಗಳು ತುಂಬಾ ಇಲ್ಲಿ ಟ್ರಿಗರ್ ಮಾಡುತ್ತೆ. ಈಗ ಅಶ್ವಿನಿ ಅವ್ರಿಗೆ ಯಾರಾದ್ರೂ ಏಕವಚನ ಮಾತಾಡ್ಬಿಟ್ರೆ ಹೇಗೆ ಅವ್ರು ಟ್ರಿಗರ್ ಆಗ್ಬಿಡ್ತಾರೋ, ಇಮ್ಮಿಡಿಯೇಟ್ ಆಗಿ ಅವ್ರು ಚೇಂಜ್ ಆಗೋಗ್ಬಿಡ್ತಾರೆ. ಯಾರಾದ್ರೂ ಇಲ್ಲಿ ಹೋಗಮ್ಮ ಅಂತ ಅಂದ್ಬಿಟ್ರೆ, ಬರೀ ಹೋಗಮ್ಮ ಅಂತ ಅಂದ್ಬಿಟ್ರೆ ಅಷ್ಟೊಂದು ಚೇಂಜ್ ಆಗ್ತಾರೆ. ಇಲ್ಲಿ ರಘು ಅವ್ರಿಗೆ ಧ್ರುವಂತವ್ರು ಏನೆಲ್ಲ ಮಾತಾಡಿದ್ದಾರೆ, ಮತ್ತೆ ಧ್ರುವಂತವ್ರಿಗೂ ಅಷ್ಟೇ ರಘು ಅವ್ರು ಏನೆಲ್ಲ ಇಲ್ಲಿ ಹೇಳಿದ್ರು ಅಂತ ಅಂದ್ಬಿಟ್ಟು. ನಿನ್ನೆ ಇವಾಗ ಏನು ಮುಖಕ್ಕೆ ಪಂಚ್ ಹೊಡಿಬೇಕು ಅಂತ ಇಲ್ಲಿ ಹೇಳಿದ್ರು, ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಏನು ಪಂಚ್ ಹೊಡಿಸ್ಲಿಲ್ಲ. ಬಟ್ ಈ ಒಂದು ಸಿಚುವೇಶನ್ ಏನಾಗಿದೆ ಅಂತಂದ್ರೆ, ನಿನ್ನೆ ಏನೆಲ್ಲ ನಡೀತು ಅದನ್ನ ಇಲ್ಲಿ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಧ್ರುವಂತವ್ರು ಹೇಳ್ತಾ ಇದಾರೆ. ನಿನ್ನೆ ರಘು ಅವ್ರು ಏನಂತ ಹೇಳಿದ್ರು ಕರೆಕ್ಟ್ ಆಗಿ ಇಲ್ಲಿ ಇದೆ ಅಂತ ಅನಿಸ್ತು. ಕೆಲವೊಬ್ಬರಿಗೆ ರಘು ಅವ್ರು ಹೇಳಿದ್ದು ತಪ್ಪು ಅನಿಸ್ಬೋದು, ಇನ್ನು ಕೆಲವೊಬ್ಬರಿಗೆ ಸರಿ ಅಂತ ಅನಿಸ್ಬೋದು. ಬಟ್ ಈ ಒಂದು ಪಾಯಿಂಟ್ ಏನು ಅಂತಂದ್ರೆ, ಹೆಣ್ಮಕ್ಳಿಗೆ ಅಸಹ್ಯವಾಗಿ ನಡ್ಕೊಂತೀಯ, ಅಸಭ್ಯವಾಗಿ ನಡ್ಕೊಂತೀಯ, ಅಸಭ್ಯವಾಗಿ ಮಾತಾಡ್ತಿದ್ಯಾ ಅಂತ ಹೇಳಿದ್ರೆ, ಇವನ್ ರಘು ಅವ್ರು ಹೇಳಿದ್ರು ನಮ್ಮನೆ ಮಗಳಿಗೆ ಆ ಥರ ಏನಾದರೂ ಅಂದಿದ್ರೆ ಸುಮ್ಮನೆ ಬಿಡ್ತಾ ಇದ್ದ, ಖಂಡಿತವಾಗ್ಲೂ ಬಿಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಪಂಚನ ಕೊಟ್ರು. ಅದು ಕೂಡ ಕರೆಕ್ಟ್ ಅಲ್ವಾ? ಆ ಒಂದು ವಿಚಾರನ ಇಲ್ಲಿ ಹೇಳಬೇಕಾದ್ರೆ. ಮತ್ತಿಲ್ಲಿ ಧ್ರುವಂತವ್ರು ಕೂಡ ಇಲ್ಲಿ ಹೇಳಿದ್ರು, ಏಕವಚನದಲ್ಲಿ ಇಲ್ಲಿ ಅಶ್ವಿನಿ ಅವ್ರಿಗೂ ಕೂಡ ಇಲ್ಲಿ ಮಾತಾಡ್ತಾ ಇದ್ರು. ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಪೌರುಷ ಅಂತ ಇಲ್ಲಿ ಕೇಳಿದ್ರು. ಅಂದ್ರೆ ರಜತ್ ಅವರು ಮತ್ತಿಲ್ಲಿ ಅಶ್ವಿನಿ ಅವರು ಜಗಳ ಆಡ್ಬೇಕಾದ್ರೆ ಅಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಬೈದಿದ್ರು, ಕಚಡ ಹೋಗಲ್ಲೇ ಅಂತ ಕೂಡ ಇಲ್ಲಿ ಬೈದಿದ್ರು. ಮತ್ತೆ ನೀನ್ ಗಂಡ್ಸಾದ್ರೆ ನೀನು ಕೂಡ ಇಲ್ಲಿ ಆಟ ಆಡಿ ತೋರಿಸ್ಬೇಕಿತ್ತು ಅಂತ. ಅಂದ್ರೆ ಈ ತರ ಪದ ಬಳಕೆನ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಮಾಡಿದ್ರು. ಅದಕ್ಕೆ ರಘು ಅವರು ಅಲ್ಲಿ ಇಂಟರ್ಫೇರ್ ಆಗ್ಲಿಲ್ಲ ಆ ಒಂದು ವಿಚಾರಕ್ಕೆ. ನಿನ್ನೆ ಇಲ್ಲಿ ಧ್ರುವಂತವ್ರು ಅದನ್ನೇ ಪಾಯಿಂಟ್ ಔಟ್ ಮಾಡ್ಕೊಂಡ್ಬಿಟ್ಟು ರಘು ಅವರು ಹೇಳ್ಬಿಟ್ರಲ್ಲ, ಅವರು ನಿಜವಾದ ಮುಖವಾಡ ಏನು ಅಂತ ಹೊರಗಡೆ ತಂದುಬಿಟ್ರಲ್ಲ ರಘು ಅವರು ಅಂತಂದ್ಬಿಟ್ಟು ಇಲ್ಲಿ ಧ್ರುವಂತವ್ರಿಗೆ ಉರಿ ಹತ್ತು ಬಿಟ್ಟಿದೆ. ಹೌದು, ಇಲ್ಲಿ ರಕ್ಷಿತ್ ಅವ್ರ ಹತ್ರ ಏನೋ ಮಾತಾಡ್ಲಿಲ್ವಲ್ಲ, ಇಲ್ಲಿ ಅವ್ರ ಪರ ಏನಕ್ಕೆ ನಿಂತ್ಕೊಂಡು ಸ್ಟ್ಯಾಂಡ್ ತಗೊಂಡು ಮಾತಾಡಿದ್ರು ಅಂತಂದ್ರೆ, ಈ ತರ ಧ್ರುವಂತವ್ರು ಹೇಳಿದಾಗ ಎಂತವ್ರಿಗೆ ಆದ್ರೂ ಕೂಡ ಬೇಜಾರಾಗುತ್ತೆ. ಅಲ್ಲಿ ಅಶ್ವಿನಿ ಅವರು ತಪ್ಪಾಗಿ ಮಾತಾಡಿದ್ರು, ಹೌದು ರಜತ್ ಅವರು ಕೂಡ ತಪ್ಪಾಗಿ ಮಾತಾಡಿದ್ರು. ಆದ್ರೆ ಇಬ್ರು ಕೂಡ ಆ ಥರನೇ ಫೈಟ್ ಮಾಡಿದ್ರು. ಇಲ್ಲಿ ರಕ್ಷಿತಾ ಅವರು ನೀನು ಅಸಹ್ಯ, ನೀನು ಅಸಭ್ಯ ಅಂತ ಇಲ್ಲೇನು ಹೇಳಲಿಲ್ಲ. ಆದರೆ ಇಲ್ಲಿ 1000 ಸತಿ ಹೇಳ್ತೀನಿ ಹಾಗೆ ಹೀಗೆ ಅಂತ ಧ್ರುವಂತವ್ರು ಸಿಕ್ಕಾಪಡೆ ಟ್ರಿಗರ್ ಆಗೋ ರೀತಿಯಲ್ಲಿ ಮಾತಾಡಿದ್ರು. ಅದಕ್ಕೆ ಇಲ್ಲಿ ರಘುವ್ರಿಗೂ ಕೂಡ ಬೇಜಾರಾಯಿತು. ಅದನ್ನೇ ಇಲ್ಲಿ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು, ಅಂದ್ರೆ ರಘು ಅವ್ರು ಏನು ಹೇಳಿದ್ರು ನಿನ್ನೆ ಇಲ್ಲಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ನಾಮಿನೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನೋಡಿ ಪ್ರೋಮೋದಲ್ಲಿರೋ ಪ್ರಕಾರ ಫಸ್ಟ್ ಇಲ್ಲಿ ಅವ್ರು ಹೇಳೋದೇನಪ್ಪ ಅಂತಂದ್ರೆ, ನಾನು ನಾಮಿನೇಟ್ ಮಾಡ್ತಿರೋದು ಇಲ್ಲಿ ರಘು ಅವ್ರನ್ನ, ಅವರು ಹೇಳೋದೇ ಒಂದು ತೋರಿಸ್ಕೊಂತಿರೋದೇ ಇನ್ನೊಂದು ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರು ಏನಾದರೂ ಹೇಳ್ಕೊಳ್ಳಿ ಅಥವಾ ಇನ್ನೊಂದು ಏನಾದರೂ ಇಲ್ಲಿ ತೋರಿಸ್ಕೊಳ್ಳಿ, ಇವ್ರಿಗೆ ಯಾಕೆ ಬೇಕದು? ಹೌದು, ಅವ್ರ ಜೊತೆ ಅಷ್ಟೊಂದು ಇವರು ಮಾತಾಡೇ ಇಲ್ಲ. ಒಟ್ಟಿನಲ್ಲಿ ನಾಮಿನೇಟ್ ಮಾಡ್ಬೇಕಾದ್ರೆ ಏನೋ ಒಂದು ರೀಸನ್ ಕೊಡಬೇಕು, ಒಂದು ಸಿಲ್ಲಿ ರೀಸನ್ಗಳನ್ನ ಕೊಟ್ಕೊಂಡ್ಬಿಟ್ಟು ಇಲ್ಲಿ ನಾಮಿನೇಟ್ ಮಾಡ್ತಿದ್ದಾರೆ. ನಿನ್ನೆ ಕಿಚ್ಚ ಸುದೀಪ್ ಸರ್ ಅಷ್ಟೊಂದು ಇಲ್ಲಿ ಹೇಳಿದ್ರು, ಒಂದು ನಾಮಿನೇಷನ್ ವಿಚಾರ ಇರ್ಬೋದು, ಮತ್ತಿಲ್ಲಿ ಉಸ್ತುವಾರಿ ಅನ್ನೋದಿರ್ಬೋದು ತುಂಬಾ ಚೆನ್ನಾಗಿ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ರು ಕೂಡ ಇವ್ರ ತಲೆಗೆ ಹೋಗ್ತಾನೆ ಇಲ್ಲ. ಯಾಕಂದ್ರೆ ಸುಮಾರು ಸತಿ ಒಂದು ಮಿಸ್ಟೇಕ್ಗಳನ್ನ ಇಲ್ಲಿ ಮಾಡಿಬಿಟ್ಟಿದ್ದಾರೆ. ಎಷ್ಟೇ ಹೇಳಿದ್ರು ಕೂಡ ಇವ್ರುಗಳ ತಲೆಗೆ ಇಲ್ಲಿ ಹೋಗೋದೇ ಇಲ್ಲ. ಅಲ್ಲಿ ಧ್ರುವಂತರು ಅದನ್ನ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ನಿನ್ನೆ ಅವ್ರೇನೋ ಹೇಳ್ಬಿಟ್ರಂತೆ, ಅದಕ್ಕೆ ಇಲ್ಲಿ ಅವರು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತಂದ್ಬಿಟ್ಟು ಅವ್ರ ಹೆಸರನ್ನ ತಗೊಂಡಿದ್ದಾರೆ. ನಿನ್ನೆ ಈ ಒಂದು ವಿಚಾರ ಏನ್ ನಡೀತು ಅಂದ್ರೆ, ರಘು ಅವರು ಒಂದ್ ವೇಳೆ ಅವ್ರಿಗೇನು ಒಂದು ಪಂಚ್ ಕೊಟ್ರೋ ಇಲ್ಲೇ ಒಂದು ಆಕ್ಟಿವಿಟಿ, ನಿನ್ನೆ ಆಕ್ಟಿವಿಟಿಲಿ ಆ ಥರ ಪಂಚ್ ಕೊಡದೇ ಇದ್ದಿದ್ರೆ ಇಲ್ಲಿ ಖಂಡಿತವಾಗ್ಲೂ 100ಕ್ಕೆ 100% ಇಲ್ಲಿ ಗಿಲ್ಲಿ ಅವ್ರನ್ನ ಇಲ್ಲಿ ಧ್ರುವಂತವ್ರು ನಾಮಿನೇಟ್ ಮಾಡ್ತಿದ್ರು. ಬೆಳಿಗ್ಗೆ ಒಂದು ಪ್ರೋಮೋ ಏನ್ ಬಿಟ್ಟಿದ್ರು, ರಕ್ಷಿತಾ ಅವರು ಮತ್ತೆ ಇಲ್ಲಿ ರಾಶಿಕ್ ಅವರು ಜಗಳ ಆಡಿದ್ರು, ಸ್ವಲ್ಪ ಕೈ ಕೂಡ ಇಲ್ಲಿ ಮಿಲಾಯಿಸಿದ್ರು. ಈಗ ಇಲ್ಲಿ ನೋಡಿ ಇವರಿಬ್ರು ಕೂಡ ಕೈ ಮಿಲಾಯಿಸೋ ರೇಂಜ್ಗೆ ಹೋಗಿದ್ದಾರೆ. ಏನೆಲ್ಲ ಆಗಿದೆ ಅಂತ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಸದ್ಯ ಇಲ್ಲಿ ತಳ್ಳಾಡ್ಕೊಂಡಿರೋದು ಕಾಣಿಸ್ತಿದೆ. ಬೆಳಿಗ್ಗೆನೂ ಅಷ್ಟೇ ಹುಡುಗಿರ್ ಜಗಳ ಆಡ್ಕೊಂಡ್ರು, ಈಗ ಇಲ್ಲಿ ಹುಡುಗರು ಜಗಳ ಆಡ್ಕೊಂತಿದ್ದಾರೆ. ಸ್ವಲ್ಪ ಇಬ್ರು ಏನ್ ಮಾತಾಡ್ತಿದ್ದಾರೆ, ಎಲ್ಲರೂ ಕೂಡ ಅಲ್ಲೇ ಕೂತಿದ್ರು, ಬಿಡು ಮಾತಾಡ್ಲಿ ಏನ್ ಮಾಡ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು. ಸ್ವಲ್ಪ ಅತಿರೇಕ ಆಗಿದ ತಕ್ಷಣ ಇಲ್ಲಿ ಧನುಷ್ ಅವರು ಮತ್ತೆ ರಕ್ಷಿತ್ ಅವ್ರು ಇಬ್ರು ಕೂಡ ಇಲ್ಲಿ ಬಂದ್ರು. ಅರೆ ಧ್ರುವಂತವ್ರು ಬಿಡಿ, ಯಾರು ಹೇಳಿದ್ರು ಕೂಡ ಇಲ್ಲಿ ಕೇಳಲ್ಲ. ಒಟ್ಟಿನಲ್ಲಿ ಅವ್ರು ಏನ್ ಹೇಳ್ಬೇಕು ಅಂತ ಇರುತ್ತೋ ಅದನ್ನ ಹೇಳಿ ಮುಗಿಸ್ಬಿಡ್ತಾರೆ. ಇಲ್ಲಿ ರಘು ಅವ್ರಿಗೆ ಇನ್ನೊಂದು ಪಾಯಿಂಟ್ ಏನ್ ಟ್ರಿಗರ್ ಆಯ್ತು ಅಂತಂದ್ರೆ, ಧ್ರುವಂತವ್ರು ಹೇಳಿದ್ರಲ್ಲ
ಅಲ್ಲಿ ಅದನ್ನ ಮಾಡಿದ್ದೀನಿ, ಇಲ್ಲಿ ಇದನ್ನ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳ್ತಾರೆ ಅಂತ ಇಲ್ಲಿ ಹೇಳಿದ್ರು. ಅವ್ರಿಗೆ ಯಾಕೆ ಬೇಕು, ಅವ್ರು ಎಲ್ಲಿ ಏನು ಬೇಕಾದ್ರೂ ಹೇಳ್ಕೊಂಡು ಓಡಾಡಲಿ. ಒಟ್ಟಿನಲ್ಲಿ ಇವ್ರು ಹೇಳಿದ ತಕ್ಷಣ ಇಲ್ಲಿ ರಘುವರ್ಗೊಂದು ಸಿಕ್ಕಾಪಟ್ಟೆ ಟ್ರಿಗರ್ ಆಯಿತು. ಅದಕ್ಕೆ ರಘುವರ್ ಕೂಡ ಇಲ್ಲಿ ಹೇಳ್ತಾರೆ, ನೀನೇನು ಅಚೀವ್ಮೆಂಟ್ ಮಾಡಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದರೆ ಅವ್ರ ಅಚೀವ್ಮೆಂಟ್ ಬಗ್ಗೆ ಇವ್ರಿಗೂ ಕೂಡ ಗೊತ್ತಲ್ವ. ಅಟ್ಲೀಸ್ಟ್ ಇವರಾದ್ರೂ ಇಲ್ಲಿ ಕ್ವಾಟ್ಲೆ ಕಿಚನ್ನು ಮತ್ತು ಸುಮಾರು ಸಿನಿಮಾಗಳು ಇಲ್ಲಿ ಮಾಡಿದ್ದಾರೆ. ಧ್ರುವಂತವ್ರು ಅಷ್ಟು ಕೂಡ ಇಲ್ಲಿ ಮಾಡಿಲ್ಲ. ಅಂದರೆ ಇವರಿಬ್ಬರನ್ನ ಕಂಪೇರ್ ಮಾಡಿ ಇಲ್ಲಿ ನಾನು ಹೇಳ್ತಿರೋದು ಇವರಿಬ್ಬರ ಬಗ್ಗೆ ಮಾತ್ರನೇ. ಯಾಕಂದರೆ ಕೆಲವೊಬ್ಬರು ಇಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ಯಾಕಂದ್ರೆ ಇನ್ನೂ ತುಂಬ ಚೆನ್ನಾಗಿ ಸಾಧನೆ ಮಾಡೋರು ಇದಾರಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಧ್ರುವಂತವ್ರನ್ನ ರಘುವರ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ರಘುವರೇ ಸ್ವಲ್ಪ ಹೈಯಲ್ಲಿ ಕಾಣಿಸೋದು. ಅದಕ್ಕೆ ಇಲ್ಲಿ ರಘುವರ್ ಕೂಡ ಇಲ್ಲಿ ಬೈದ್ರು. ಯಾಕಂದ್ರೆ ಅವ್ರು ಇಲ್ಲಿ ಬಟ್ ಮಾಡಿ ತೋರಿಸ್ತಾ ಇದ್ದಾರೆ, ನಿಂದು ತಪ್ಪಿದೆ ಈ ಥರ, ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಂತ ಹೇಳ್ಬೇಕಾರೆ ರಘುವರ್ ಯಾಕೆ ಸುಮ್ಮನೆ ಇರ್ತಾರೆ? ಖಂಡಿತವಾಗ್ಲೂ ಇಲ್ಲಿ ಸುಮ್ಮನೆ ಇರಲಿಲ್ಲ. ಅದಕ್ಕೆ ಇಲ್ಲಿ ಅವರು ಕೂಡ ಇಲ್ಲಿ ಬೈದಿದ್ದು, ನೀನೇನು ಕೂಡ ಇಲ್ಲಿ ಅಚೀವ್ಮೆಂಟ್ ಮಾಡಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ರಘುವರ್ದು ಏನಪ್ಪ ಒಂದು ಮಿಸ್ಟೇಕು ಅಂತಂದರೆ ಅವರೊಂದು ವರ್ಡ್ ಹೇಳ್ತಾರೆ ಇಲ್ಲಿ, ನಾನು ಮಾಡೋ ಅನ್ನ ತಿಂದ್ಬಿಟ್ಟು ಈ ಥರ ಎಲ್ಲ ಮಾತಾಡ್ತೀಯಲ್ವಾ, ನಿನಗೆ ಮಾನ ಮರ್ಯಾದೆ ಇಲ್ವಾ? ನಿನಗೇನಾದರೂ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ದರೆ ನೀನು ಊಟ ಮಾಡಬೇಡ ಅಂತ ಕೂಡ ಇಲ್ಲಿ ಹೇಳಿದ್ರು. ಯಾಕಂದರೆ ಅವರೇ ಅಡುಗೆ ಮಾಡೋದಲ್ವಾ, ಇಲ್ಲಿ ಅವ್ರ ಕೈಯಾರ ಅವ್ರು ಅಡುಗೆ ಮಾಡಿರ್ತಾರೆ, ಅದನ್ನು ತಿಂದುಬಿಟ್ಟು ಈ ಥರ ಮಾತಾಡ್ತಾ ಇದೆಯಾ ಅಂತ ಇಲ್ಲಿ ಹೇಳಿದ್ರು. ಆದರೆ ಮೇಯ್ನಾಗಿ ಒಂದು ಮೈನಸ್ ಆಗೋದೇನಪ್ಪ ರಘುವರ್ಗೆ ಅಂತಂದರೆ ಊಟದ ವಿಚಾರ ಯಾಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು. ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ, ಏನೇ ಜಗಳ ಆದರೂ ಕೂಡ ಇಲ್ಲಿ ಊಟ ಬಿಡಬಾರ್ದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ರಘುವರ್ ಅಶ್ವಿನಿ ಅವ್ರಿಗೆ ಇಲ್ಲಿ ಅಡ್ವೈಸ್ ಮಾಡಿದ್ರು. ಮೊನ್ನೆ ಅಷ್ಟೇ ಇಲ್ಲಿ ಧ್ರುವಂತವರು ಜೈಲಲ್ಲಿ ಇರಬೇಕಾದ್ರೆ ಇದೇ ಒಂದು ವಿಚಾರಕ್ಕೆ ಧ್ರುವಂತರು ಊಟ ಮಾಡಿರಲಿಲ್ಲ ಅಂತಾನೆ ಇಲ್ಲಿ ಈ ವಿಚಾರ ಬಂದಾಗ ಹೇಳಿದ್ರು, ಏನೇ ಜಗಳ ಆದರೂ ಕೂಡ ಊಟ ಬಿಡಬಾರ್ದು ಅಂತಂದ್ಬಿಟ್ಟು. ಕೋಪದಲ್ಲಿ ನಿಜವಾಗ್ಲೂ ಕೂಡ ಮಾತುಗಳು ಬರುತ್ತೆ. ಯಾಕಂತಂದ್ರೆ ಅದನ್ನ ಅವಾಯ್ಡ್ ಮಾಡ್ಕೊಳಕ್ ಆಗಲ್ಲ, ಅಷ್ಟು ಕೋಪ ಬಂದ್ಬಿಟ್ಟಿರುತ್ತೆ ಕೆಲವೊಬ್ಬರಿಗೆ. ಕೆಲವೊಬ್ರು ಅವಾಯ್ಡ್ ಮಾಡ್ಕೊತಾರೆ. ಬಟ್ ರಘುವರ್ಗಂತೂ ಸಿಕ್ಕಾಪಟ್ಟೆ ಕೋಪ ಇದೆ, ಮೂಗಿನ ತುದಿಲೇ ಕೋಪ ಇದೆ. ಅದಕ್ಕೆ ಅವರು ಕೂಡ ಇಲ್ಲಿ ಹೇಳಿದ್ದು, ಏನು ನಾನು ಇಲ್ಲಿ ಏನು ಅಡುಗೆ ಮಾಡ್ತೀನಿ, ನನ್ನ ಕೈಯಾರೇನೆ ಇಲ್ಲಿ ಅಡುಗೆ ಮಾಡ್ಕೊಟ್ಟಿರ್ತೀನಿ, ಅದನ್ನೇ ತಿಂದುಬಿಟ್ಟು ಈ ಥರ ಮಾತಾಡ್ತಿಲ್ವಾ, ನಿನಗೆ ಮಾನ ಮರ್ಯಾದೆ ಇಲ್ವಾ? ಖಂಡಿತವಾಗ್ಲೂ ನಿನಗೆ ಮಾನ ಮರ್ಯಾದೆ ಇದ್ದರೆ ನೀನು ಊಟ ಮಾಡಬೇಡ ಅಂತ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ನೋಡಿ ಧ್ರುವಂತರು ನೀನು ಫ್ರೀ ಆಗಿದ್ದರೆ ಮನೆಗೆ ಬಾ ಅಂತ ಕರೆದ್ರು. ಅಂದರೆ ಇವರು ಮನೆಗೇನೋ ಕರ್ಸ್ಬಿಟ್ಟು ಮಾಡ್ಬಿಡ್ತೀನಿ ಅನ್ನೋ ರೇಂಜ್ಗೆ ಇಲ್ಲಿ ಆಡ್ತಿದ್ದಾರೆ. ಬಟ್ ಈ ಥರ ಎಲ್ಲ ಪದ ಬಳಕೆಗಳು ಇಲ್ಲಿ ಬೇಡ. ಪ್ರೋಮೋದಲ್ಲಿ ಬರೀ ಇಷ್ಟೇ ಮಾತಾಡೋದನ್ನ ಇಲ್ಲಿ ತೋರಿಸಿದ್ದಾರೆ. ಇಷ್ಟು ಮಾತಾಡಿದಕ್ಕೆ ರಘುವರ್ಗೆ ಇಷ್ಟು ಕೋಪ ಬಂದಿದೆ. ಇನ್ನು ಎಪಿಸೋಡಲ್ಲಿ ಏನೆಲ್ಲ ಮಾತಾಡಿರ್ಬೋದು ಧ್ರುವಂತವರು, ಇನ್ನು ರಘುವರು ಇನ್ನೂ ಏನೆಲ್ಲ ಈ ಥರ ರಿಯಾಕ್ಟ್ ಮಾಡಿರ್ಬೋದು ಅಂತ ನೋಡಬೇಕಾಗತ್ತೆ. ಅದಕ್ಕೆ ನೋಡಿ ಇಲ್ಲಿ ಅವ್ರು ಹೇಳ್ತಾರೆ, ರಘುವರ್ ಹೇಳ್ತಾರೆ, ಬಾರೋ ನೋಡ್ಕೊತೀನಿ, ನಾನೊಬ್ಬನೇ ಸಾಕು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಯಾಕಂದ್ರೆ ಇಲ್ಲಿ ಅವ್ರು ಕರೆದಿದ್ದಾರೆ, ಬಾ ಮನೆಗೆ ಬಾ ಅಂತ ಹೇಳಿದ್ರಲ್ವಾ. ಇಲ್ಲಿ ಧ್ರುವಂತವ್ರು ಹಂಗೆ ಚಕ್ಕಂತ ಪ್ಲೇಟ್ ಚೇಂಜ್ ಮಾಡ್ಬಿಟ್ರು. ನಿನ್ನೆ ನೀನು ಹೇಳ್ದಲ್ಲ ಅದೇನೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೀನು ಮಾಡು ನೋಡೋಣ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ನಮ್ಮನೆ ಮಕ್ಳಿಗೆ ಹತ್ರ ಏನಾದರೂ ಬೈದಿದ್ರೆ ಹೆಣ್ಮಗಳಿಗೆ ನಾನು ಸುಮ್ಮನೆ ಬಿಡ್ತಿರ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರಲ್ವಾ ನಿನ್ನೆ ರಘು ಅವರು ರಕ್ಷಿತ್ ಅವ್ರ ಪರ ನಿಂತ್ಕೊಂಡು ಮಾತಾಡ್ಬಿಟ್ಟು. ಅದಕ್ಕೆ ಇಲ್ಲಿ ಇವ್ರಿಗೆ ಧ್ರುವಂತವ್ರಿಗೆ ಉರಿ ಹತ್ತಿರೋದು. ಅವ್ರು ಯಾರ ಪರ ನಿಂತ್ಕೊಂಡು ಮಾತಾಡಿದ್ರು ಕೂಡ ಬೇಜಾರಾಗ್ತಿತ್ತೋ ಇಲ್ಲೋ ಧ್ರುವಂತವ್ರಿಗೆ ಗೊತ್ತಿಲ್ಲ. ಅದರಲ್ಲೂ ರಕ್ಷಿತ್ ಅವ್ರ ಪರ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ಇಲ್ಲಿ ಧ್ರುವಂತವ್ರಿಗೆ ಅಡಿಯಿಂದ ಮುಡಿವರೆಗೂ ಇಲ್ಲಿ ಹತ್ತು ಬಿಟ್ಟಿದೆ. ಅದಕ್ಕೆ ರಘು ಅವರು ಕೊನೆದಾಗಿ ಇಲ್ಲಿ ಚಾಲೆಂಜ್ ಕೂಡ ಇಲ್ಲಿ ಹಾಕ್ತಾರೆ. ರಘು ಅವರು ಲಾಸ್ಟ್ ವರ್ಡ್ ಹೇಳದೆ, ನಾನಿಲ್ಲಿ ಚಾಲೆಂಜ್ ಕಟ್ತಾ ಇದ್ದೀನಿ ಅಂತ ಚಿಟ್ಕೆ ಹೊಡ್ಕೊಂಡು ಇಲ್ಲಿ ಹೇಳ್ತಾರೆ. ಅಂದ್ರೆ ನಾನು ಏನಾದರೂ ಮಾಡೇ ಮಾಡ್ತೀನಿ ನಿನಗೆ ಅನ್ನೋ ಅರ್ಥದಲ್ಲಿ. ನೋಡೋಣ ವೀಕ್ಷಕರೇ ಇನ್ನು ಏನೆಲ್ಲ ಇಲ್ಲಿ ಮಾತಾಡಿದ್ದಾರೆ ಅಂತ ಬಿಟ್ಟು. ನೋಡಿ ಕೆಲವೊಂದು ಸನ್ನಿವೇಶಗಳು ಯಾವ ತರ ಇಲ್ಲಿ ತಿರುಗಿಬಿಡುತ್ತೆ ಅಂತಂದ್ರೆ, ಟಾಪ್ 5 ಬರೋ ಸ್ಪರ್ಧಿ ಯಾವ ಥರ ಇಲ್ಲಿ ಮಿಸ್ ಆಗುತ್ತೆ ಅವ್ರಿಗೊಂದು ಚಾನ್ಸ್ ಅಂತಂದರೆ, ಈ ಥರ ಒಂದು ಅವ್ರ ಬಿಹೇವಿಯರ್ ನೋಡಿಬಿಟ್ಟೆ ನಿಜವಾಗ್ಲೂ ಕೂಡ ಚೇಂಜ್ ಆಗಿಬಿಡ್ತಾರೆ. ಕೆಲವೊಬ್ರು ಡೈವರ್ಟ್ ಆಗಿಬಿಡ್ತಾರೆ. ಏನಕ್ಕೆ ಅಂದರೆ ಇವ್ರು ತಂಟೆನೇ ಬೇಡಪ್ಪ, ಏನೋ ಒಂದು ರಿಯಾಲಿಟಿ ಶೋ ಅಂತಂದರೆ ನೋಡಬೇಕು ಅಂತಂದರೆ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು. ಆದರೆ ಏನು ಬರೀ ಹೊಡೆದಾಡೋದು ಕಿತ್ತಾಡೋದು ಜಗಳ ಆಡೋದೇ ಇಲ್ಲಿ ಇದೆ. ಅದರಲ್ಲೂ ಕೂಡ ಈ ಮಟ್ಟಿಗೆ ಒಳ್ಳೆ ರೌಡಿಸಮ್ ಮಾಡ್ತಾರಲ್ಲ ಆ ರೀತಿ ಇಲ್ಲಿ ಮಾತಾಡ್ತಿದ್ರೆ, ಅದು ನೋಡ್ಕೊಂಡ್ಬಿಡ್ತೀನಿ, ನೀನು ಹೇಳ್ದಾರ ಏನು ಮಾಡ್ತೀಯ ನೋಡೋಣ ಅಂತಂದ್ಬಿಟ್ಟು ಕೂಡ ಇಲ್ಲಿ ಚಾಲೆಂಜ್ಗಳು ಹಾಕ್ತಾರಲ್ಲ. ಈ ಥರ ಒಂದು ಸಿಚುವೇಶನ್ ಬಂದಾಗೇನೆ ಅವ್ರು ಎಷ್ಟು ಕೋಪನ ಕಂಟ್ರೋಲ್ ಮಾಡ್ಕೊತಾರೆ, ಅವ್ರದ್ದೊಂದು ವ್ಯಕ್ತಿತ್ವ ಇಲ್ಲೇ ಗೊತ್ತಾಗೋದು. ಮೊದಲನೇ ದಿವಸದಿಂದ ಇಲ್ಲಿವರೆಗೂ ನೀವು ಅಬ್ಸರ್ವ್ ಮಾಡ್ಬೋದು, ಧ್ರುವಂತವರು ಇದೇ ಥರ ಬರೀ ನೆಗೆಟಿವ್ ಆಗಿ ಇಲ್ಲಿ ಮಾತಾಡ್ಕೊಂಡು ಬಂದಿದ್ದಾರೆ. ಒಬ್ಬರ ಬಗ್ಗೆ ಏನಾರ ಹೇಳಬೇಕು ಅಂತಂದರೆ ಇಮಿಡಿಯೇಟ್ ಆಗಿ ಅವರು ಪಾಸಿಟಿವ್ ಆಗಿ ಥಿಂಕೇ ಮಾಡಲ್ಲ, ಬೇರೆ ನೆಗೆಟಿವ್ ಆಗಿ ಇಲ್ಲಿ ಥಿಂಕ್ ಮಾಡ್ತಾರೆ. ಇಲ್ಲಿ ರಕ್ಷಿತ್ ಅವ್ರು ಏನೆಲ್ಲ ಇಲ್ಲಿ ಮಾತಾಡಿದ್ರು ಅಂದರೆ ಕಳಪೆ ಕೊಡಬೇಕಾದ್ರೆ, ಇಲ್ಲ ನೀವು ಹತ್ರ ಮಾತಾಡಬಾರ್ದಿತ್ತು, ಇಲ್ಲಿ ಗಿಲ್ಲಿಯವ್ರಿಗೆ ಏನಕ್ಕೆ ಅಸಹ್ಯ ಅಸಭ್ಯ ಅಂತ ಇಲ್ಲಿ ಪದ ಬಳಕೆ ಮಾಡಿದ್ರೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಅಂತ ಇಲ್ಲಿ ಕೇಳಿದಷ್ಟೇ. ಆದರೆ ನೀನು ಅಸಹ್ಯ ನೀನು ಅಸಭ್ಯ ಅಂತ ಇಲ್ಲಿ ಮಾತಾಡಿದ್ರಲ್ಲ, ಅಲ್ಲಿಂದನೇ ಇದೊಂದು ಏನು ಜಗಳ ಸ್ಟಾರ್ಟ್ ಆಗಿದೆ, ಅಲ್ಲಿಂದನೇ ಇದು ಸ್ಟಾರ್ಟ್ ಆಗಿದ್ದು. ಅದನ್ನ ಇಲ್ಲಿ ಸಂಡೇ ಎಪಿಸೋಡಲ್ಲಿ ಕೂಡ ಇಲ್ಲಿ ಬಂತು. ರಘು ಅವ್ರು ಹೇಳಿದ್ರು ಕೂಡ ಏನೋ ತಪ್ಪಿಲ್ಲ, ಹೆಣ್ಮಕ್ಳ ಬಗ್ಗೆ ಆ ಥರ ಮಾತಾಡಬಾರ್ದಿತ್ತು, ನಾನು ಹೆಣ್ಮಕ್ಳು ಗೌರವ ಕೊಡ್ತೀನಿ ಹಾಗೆ ಹೀಗೆ, ಹೆಣ್ಮಕ್ಳಿಂದ ಸ್ವಲ್ಪ ದೂರ ಇರ್ತೀನಿ ಅಂತ ಹೇಳ್ಬಿಟ್ಟು ಧ್ರುವಂತವರು ಯಾವಾಗಲೂ ಕೂಡ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ ವೀಕ್ಷಕರೇ. ಅವ್ರ ಬಾಯಲ್ಲೇ ಇವನ್ ಈ ವರ್ಡ್ ಬಂದಿದೆ, ನನಗೂ ಹೆಣ್ಮಕ್ಳಿಗೂ ಆಗಲ್ಲ ಅದಕ್ಕೆ ನಾನು ದೂರ ಇರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಹೆಣ್ಮಕ್ಳಿಂದ ದೂರ ಇರೋರು ಈ ರೀತಿಯಾಗಿ ಮಾತಾಡ್ತಾರ? ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ಹೌದು, ಇಲ್ಲಿ ಅವ್ರು ಏನೇ ತಪ್ಪು ಮಾಡಿರ್ಬೋದು, ನಾನು
ನಾನು ಹೇಳ್ತಿರೋದು. ರಕ್ಷಿತ್ ಅವರು ಇಲ್ಲಿ ತಪ್ಪಾಗಿ ಮಾತಾಡಿರ್ಬೋದು, ಆದರೆ ಅಸಭ್ಯವಾಗಿ ಏನು ಕೂಡ ಇಲ್ಲಿ ನಡ್ಕೊಂಡಿಲ್ಲ. ಇವರೇ ಹೆಣ್ಮಕ್ಳಾದ ಸ್ವಲ್ಪ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಅಂತ ರಜತ್ ಅವರು ಕೂಡ ಇಲ್ಲಿ ಹೇಳಿದ್ರು. ಹಿಂದೆ ತಿರುಗೋದು, ಬಂದ್ಬಿಟ್ಟು ಇಲ್ಲಿ ಚುಚ್ಚು ನೋಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು ಸ್ಪಂದನ ಅವ್ರಿಗೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಆದರೆ ರಕ್ಷಿತ್ ಅವ್ರ ಬಗ್ಗೆ ಈ ತರ ಗಂಡ್ಮಕ್ಳ ಹತ್ರ ಅಸಭ್ಯವಾಗಿ ನಡ್ಕೊಂಡಿರೋದು ಅಥವಾ ಅಸಹ್ಯವಾಗಿ ನಡ್ಕೊಂಡಿರೋದು ಎಲ್ಲೂ ಕೂಡ ಇಲ್ಲಿ ಕಾಣಿಸಿಲ್ಲ. ಅಂದ್ರೆ ಧ್ರುವಂತ್ ಅವ್ರು ಹೇಳ್ತಿರೋ ಪ್ರಕಾರ ಅಷ್ಟೊಂದು ಅಸಭ್ಯವಾಗಂತೂ ಇಲ್ಲಿ ನಡ್ಕೊಂಡಿಲ್ಲ. ರಘು ಅವ್ರಿಗೆ ಇದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯ್ತು, ಯಾಕೆ ಅಷ್ಟೊಂದು ಈ ತರ ಮಾತಾಡ್ತಾ ಇದೆಯಾ ಅವಳ ಬಗ್ಗೆ ಅಂತ ಅಂದ್ಬಿಟ್ಟು. ಎಲ್ಲರೂ ಕೂಡ ನೋಡಿ, ಸ್ಟ್ಯಾಂಡ್ ತಗೋಬೇಕಾದ್ರೆ ಒಂದು ವಿಚಾರದಲ್ಲಿ ಸ್ವಲ್ಪ ಅಬ್ಸರ್ವ್ ಆಗೋದೇನು ಅಂತಂದ್ರೆ ಯಾರ ವ್ಯಕ್ತಿತ್ವ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಬಾಯಲ್ಲಿ ಹೇಳೋದೇ ಒಂದು ಮತ್ತೆ ಇಲ್ಲಿ ಮಾಡೋದೇ ಒಂದು ಅಂತ ಅಂದ್ಬಿಟ್ಟು ರಘು ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಧ್ರುವಂತ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರು ಇಲ್ಲಿ ಬಾಯಲ್ಲಿ ಹೇಳೋದು ಒಂದು, ನಡ್ಕೊಳ್ಳೋದೇ ಬೇರೆ ರೀತಿಯಲ್ಲಿ ನಡ್ಕೊಂತಿದ್ದಾರೆ ತಾನೆ. ಅದಕ್ಕೆ ಇಲ್ಲಿ ಕೆಲವೊಬ್ರು ವ್ಯಕ್ತಿತ್ವ ಏನಾಗುತ್ತೆ ಅಂತಂದ್ರೆ ಅವ್ರ ವ್ಯಕ್ತಿತ್ವನೇ ಇಷ್ಟ ಆಗಲ್ಲ ಕೆಲವೊಬ್ರಿಗೆ. ಏನೋ ಮೊದಲನೇ ದಿವಸದಿಂದ ಇಲ್ಲಿ ಆಡ್ಕೊಂಡು ಬಂದಿದ್ರು, ಓಕೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಮನೇಲಿ ಎಲ್ಲರೂ ಇರೋರು ಕೂಡ ಇಲ್ಲಪ್ಪ ತುಂಬಾ ಒಳ್ಳೆಯವರು ಧ್ರುವಂತ್ ಅವರು, ಏನೋ ತುಂಬಾ ಸಾಫ್ಟ್ ಮನುಷ್ಯ ಅಂತ ಹೇಳಿದ್ರು. ಬಟ್ ಈ ತರ ಆಡಿದಾಗ ಅವರು ಸಾಫ್ಟು ಅಲ್ಲ ಏನು ಅಲ್ಲ, ಮುಖವಾಡ ಹಾಕೊಂಡು ಬದುಕ್ತಾ ಇದಾರೆ ಅಂತ ಕೆಲವೊಬ್ರು ಇಲ್ಲಿ ಹೇಳಿದ್ರು. ಅದು ನಿಜ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಇಲ್ಲಿ ರಿಷಾ ಅವರು ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಧ್ರುವಂತ್ ಅವರು ಮುಖವಾಡ ಹಾಕೊಂಡು ಆಟ ಆಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದು ನಿಜ ಅಂತ ಕೂಡ ಅನ್ಸ್ಬಿಡುತ್ತಲ್ಲ ವೀಕ್ಷಕರೇ. ಇವಾಗ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ, ನೋಡೋಣ ಯಾರ್ಯಾರು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತ ಬಿಟ್ಟು. ಅದರಲ್ಲೂ ಇಲ್ಲಿ ಬೆಳಿಗ್ಗೆ ಅಷ್ಟೇ ರಾಶಿಕ್ ಅವರು ರಕ್ಷಿತ್ ಅವರು ಇಬ್ರು ಜಗಳ ಆಡಿದ್ರು. ಈಗ ಇಲ್ಲಿ ಧ್ರುವಂತ್ ಅವರು ಮತ್ತು ಇಲ್ಲಿ ರಘು ಅವರು ಜಗಳ ಆಡಿದ್ದಾರೆ. ಇಲ್ಲಿ ಜಗಳ ಬಿಡಿಸೋಕ್ಕೆ ರಕ್ಷಿತ್ ಅವರು ಧನುಷ್ ಅವರು ಇಬ್ರು ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಅವ್ರ ಕೈನೂ ಕೂಡ ಇಲ್ಲಿ ತಳ್ಳಿದ್ದಾರೆ. ಇವನ್ ಪ್ರೋಮೋದಲ್ಲೇ ಗೊತ್ತಾಗ್ತದೆ. ಇಲ್ಲಿ ರಕ್ಷಿತ್ ಅವರು ಮಾತಾಡಬೇಡಿ ಆ ಥರ ಅಂತ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ ರಘು ಅವ್ರಿಗೆ. ಆದರೂ ಕೂಡ ಅವರು ನಿಲ್ಲಿಸಿಲ್ಲ, ಮಾತಾಡ್ತಾನೆ ಇದ್ದಾರೆ. ಚಾಲೆಂಜ್ ಕೂಡ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮಗೆ ಏನನ್ನಿಸ್ತು? ಅಟ್ ಪ್ರೆಸೆಂಟ್ ಪ್ರೋಮೋದಲ್ಲಿರೋ ಪ್ರಕಾರ ಯಾರ್ದು ತಪ್ಪು ಯಾರ್ದು ಸರಿ, ಯಾಕಂದ್ರೆ ಎಪಿಸೋಡ್ ನೋಡಿದ್ಮೇಲೆ ಇಲ್ಲಿ ಗೊತ್ತಾಗುತ್ತೆ. ಬಟ್ ಪ್ರೋಮೋದಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಗೊತ್ತಾಗ್ತಿದೆಯಲ್ಲ. ಒಟ್ಟಲ್ಲಿ ಇಬ್ರು ಜಗಳ ಆಡಿರೋದಂತೂ ಇಲ್ಲಿ ಕನ್ಫರ್ಮ್ ಅಂತ ಗೊತ್ತಾಗ್ತಿದೆ. ಇಲ್ಲಿ ಧ್ರುವಂತ್ ಅವರು ರಘು ಅವ್ರನ್ನ ರಕ್ಷಿತ್ ಅವ್ರನ್ನ ಇಬ್ರು ಕೂಡ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ. ನೋಡೋಣ ಯಾರ್ಯಾರು ಈ ವಾರ ನಾಮಿನೇಟ್ ಆಗ್ತಾರೆ ಅಂತ ಬಿಟ್ಟು. ಮತ್ತೆ ಈ ವಾರ ಯಾರು ನಾಮಿನೇಟ್ ಆದರೆ ಚೆನ್ನಾಗಿರುತ್ತೆ. ಮತ್ತೆ ಈ ಒಂದು ಪ್ರೋಮೋ ಬಗ್ಗೆ ನಿಮಗೇನು ಅನ್ನಿಸ್ತು? ಈ ಬಾರಿ ಬಿಗ್ ಬಾಸ್ ಸೀಸನ್ 12ನ ಯಾರು ವಿನ್ ಆಗಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.